ಅರಮನೆಯ ಜಯ ಮಾರ್ತಾಂಡ ಗೇಟ್ ಬಳಿ ಬಲೂನ್ ಮಾರಿದ್ದೇಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಇಷ್ಟು ದಿನ ಆ ಮಾರ್ತಾಂಡ ಗೇಟ್ ಹತ್ರ ಬಲೂನ್ ಮಾರಾಟಕ್ಕೆ ಅನುಮತಿಯೂ ಇಲ್ಲ, ಅಲ್ಲಿ ಮಾರಾಟ ಮಾಡ್ತಿರೋಂಗಿಲ್ಲ. ನಿನ್ನೆ ಮೊದಲ ಬಾರಿಗೆ ಸಲೀಂನಿಂದ ಬಲೂನ್ ಮಾರಾಟ ಅಲ್ಲಿ. ಸಲೀಂ ಬಲೂನ್ ಮಾರ್ತಾ ಇದ್ದುದನ್ನ ನೋಡಿದ್ರು ಅರಮನೆ ಗೈಡ್. ನಿನ್ನೆಯೇ ಆತನನ್ನ ಮೊದಲ ಬಾರಿಗೆ ನೋಡಿದ್ದಾಗಿ ಹೇಳುತ್ತಿದ್ದಾರೆ ಗೈಡ್ಸ್. ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಮೈಸೂರಿಗೆ ಇವತ್ತು ಎನ್ಐಎ ಅಧಿಕಾರಿಗಳ ತಂಡ ಕೂಡ ಆಗಮಿಸುವ ಸಾಧ್ಯತೆ ಇದೆ. ಯಾರು ಈ ಸಲೀಂ, ಏನ್ ಕತೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ, ಅರಮನೆಯ ಜಯ ಮಾರ್ತಾಂಡ ದ್ವಾರದ ಬಳಿ ಬಲೂನ್ ಮಾರೋಂಗೆ ಇಲ್ವಂತೆ. ಆದಾಗ್ಯೂ ಕೂಡ ಈತ ಹೇಗೆ ಬಂದ ಅಲ್ಲಿ, ಬಲೂನ್ ಮಾರೋದಕ್ಕೆ ಹೇಗೆ ನಿಂತ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಅಲ್ಲಿನ ಅರಮನೆಯ ಗೈಡ್ಸ್ ಹೇಳ್ತಾರೆ, ಮೊದಲ ಬಾರಿಗೆ ಈತನನ್ನ ನಾವು ನೋಡಿದೀವಿ, ಇಷ್ಟು ದಿನ ಇಲ್ಲಿ ನೋಡಿದ್ದೇ ಇಲ್ಲ ಅಂತ. ಸೊ ಯಾವ ರೀತಿಯ ಸಂಚು ನಡೆದಿತ್ತು ಇಲ್ಲಿ, ಯಾರು ಈ ಸಲೀಂ, ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ಸದ್ಯ ಎನ್ಐಎ ಅಧಿಕಾರಿಗಳು ಕೂಡ ಇವತ್ತು ಮೈಸೂರಿಗೆ ಆಗಮಿಸುವ ಸಾಧ್ಯತೆ ಅಧಿಕವಾಗಿದೆ. ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಹೀಲಿಯಂ ತುಂಬಿದಂತಹ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮೃತ ವ್ಯಕ್ತಿ ಬಲೂನನ್ನು ಮಾರಾಟ ಮಾಡಕ್ಕೆ ಬಂದಿದ್ದ ಉತ್ತರ ಪ್ರದೇಶದ ಸಲೀಂ ಏನಿದ್ದಾರೆ, ಆತನ ಜೊತೆ ಮತ್ತಿಬ್ಬರು ಕೂಡ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಬಂದಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವರು ಕೂಡ ಮೈಸೂರಿನ ಲಷ್ಕರ್ ಮೊಹಲ್ಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಸಲೀಂ ಅವರ ಜೊತೆ ಬಂದಂತಹ ಇಬ್ಬರು ಬಳಸಿದಂತಹ ಸೈಕಲ್ ಕೂಡ ಈಗಾಗಲೇ ಆ ಲಾಡ್ನ ಮುಂಭಾಗದಲ್ಲಿದ್ದಿರುವಂತದ್ದು. ಈಗಾಗಲೇ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರು ಪೊಲೀಸರು ಆ ಇಬ್ಬರನ್ನು ಕೂಡ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಂತ ಮಾಹಿತಿಗಳು ಬರ್ತಾ ಇದೆ. ಸೊ ಹೀಗಾಗಿ ಅವರ ಸೈಕಲ್ ಪ್ರತಿನಿತ್ಯ ಬಳಸ್ತಾ ಇದ್ರು, ಆ ಸೈಕಲ್ ಕೂಡ ಇದೇ ಜಾಗದಲ್ಲಿ ಇದ್ದಿದೆ. ನಿನ್ನೆ ಬೆಳಿಗ್ಗೆ ಸಲೀಂ ಜೊತೆ ಇವರಿಬ್ಬರು ಕೂಡ ಬಲೂನ್ ಮಾರಾಟ ಮಾಡಕ್ಕೆ ಹೋಗಿರಲಿಲ್ಲ. ಸೊ ಹೀಗಾಗಿ ಅವರಿಬ್ಬರ ಸೈಕಲ್ ಲಾಡ್ಜ್ ಮುಂಭಾಗದಲ್ಲಿ ಇದ್ದಿರುವಂತದ್ದು. ನಿನ್ನೆ ಏಕಾಗಿಯಾಗಿ ಸಲೀಂ ಅವರು ಲಾಡ್ಜ್ನಿಂದ ಬಲೂನ್ ಅನ್ನ ಮಾರಾಟ ಮಾಡೋದಕ್ಕೆ ಜಯ ಮಾರ್ತಾಂಡ ದ್ವಾರದ ಬಳಿ ಹೋದ ಸಂದರ್ಭದಲ್ಲಿ ಸ್ಫೋಟ ಆಗಿ ಆ ಸ್ಥಳದಲ್ಲೇ ಸಲೀಂ ಈಗ ಮೃತಪಟ್ಟಿದ್ದಾನೆ. ಆತನ ಜೊತೆ ಬಂದಿದ್ದಂತಹ ಇಬ್ಬರು ಇದೇ ಲಾಡ್ನಲ್ಲಿ ಉಳ್ಕೊಂಡಿದ್ರು. ಸೊ ಹೀಗಾಗಿ ಲಾಡ್ನ ಮುಂಭಾಗದಲ್ಲಿ ಆ ಸೈಕಲ್ ಕೂಡ ಅಲ್ಲೇ ನಿಂತಿರುವಂತದ್ದು. ಇಲ್ಲೋ ಮತ್ತೊಂದು ಭಾಗದಲ್ಲೂ ಕೂಡ ಅದೇ ಮಾದರಿಯ ಒಂದು ಸೈಕಲ್ ಇದೆ. ಆ ಸೈಕಲ್ ಅಂದ್ರೆ ಇವರು ಹೀಲಿಯಂ ಅನ್ನ ಬಲೂನ್ ಅನ್ನ ಮಾರಾಟ ಮಾಡಿದಂತಹ ಸೈಕಲ್ ಅಲ್ಲ ಇದು. ಯಾಕಂತಂದ್ರೆ ಆ ಸ್ಥಳದಲ್ಲೇ ನೋಡ್ತಾ ಇರಬಹುದು, ಈ ಸೈಕಲ್ ಕೂಡ ಅವರ ಆದ್ರೆ ಇವರು ಕೂಡ ಕೂಲಿ ಕಾರ್ಮಿಕರು, ಆದ್ರೆ ಸಲೀಂ ಅವರ ಜೊತೆ ಬಂದಂತಹ ಸೈಕಲ್ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಯಾರು ಕೂಡ ಇವತ್ತು ಎಲ್ಲರಲ್ಲೂ ಕೂಡ ಈಗಾಗಲೇ ಅನುಮಾನ ಬಂದಿರುವಂತಹ ಪ್ರಮುಖರನ್ನ ಈಗಾಗಲೇ ಪೊಲೀಸರು ವಿಚಾರಣೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಒಂದು ಹೀಲಿಯಂ ಸ್ಫೋಟ ಪ್ರಕರಣ ಏನಿದೆ ನಿಜಕ್ಕೂ ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂತದ್ದು. ಯಾಕಂತಂದ್ರೆ ಬಲೂನು ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ಸಲೀಂ ಏನಿದ್ದಾರೆ, ನಿನ್ನೆ ಏಕಾಏಕಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಇಬ್ಬರನ್ನ ಸಲೀಂ ಜೊತೆ ಇದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಈಗ ಒಳಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಕೊಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ಅರಮನೆಯ ಜಯ ಮಾರ್ತಾಂಡ ಗೇಟ್ ಬಳಿ ಬಲೂನ್ ಮಾರಿದ್ದೇಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಇಷ್ಟು ದಿನ ಆ ಮಾರ್ತಾಂಡ ಗೇಟ್ ಹತ್ರ ಬಲೂನ್ ಮಾರಾಟಕ್ಕೆ ಅನುಮತಿಯೂ ಇಲ್ಲ, ಅಲ್ಲಿ ಮಾರಾಟ ಮಾಡ್ತಿರೋಂಗಿಲ್ಲ. ನಿನ್ನೆ ಮೊದಲ ಬಾರಿಗೆ ಸಲೀಂನಿಂದ ಬಲೂನ್ ಮಾರಾಟ ಅಲ್ಲಿ. ಸಲೀಂ ಬಲೂನ್ ಮಾರ್ತಾ ಇದ್ದುದನ್ನ ನೋಡಿದ್ರು ಅರಮನೆ ಗೈಡ್. ನಿನ್ನೆಯೇ ಆತನನ್ನ ಮೊದಲ ಬಾರಿಗೆ ನೋಡಿದ್ದಾಗಿ ಹೇಳುತ್ತಿದ್ದಾರೆ ಗೈಡ್ಸ್. ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಮೈಸೂರಿಗೆ ಇವತ್ತು ಎನ್ಐಎ ಅಧಿಕಾರಿಗಳ ತಂಡ ಕೂಡ ಆಗಮಿಸುವ ಸಾಧ್ಯತೆ ಇದೆ. ಯಾರು ಈ ಸಲೀಂ, ಏನ್ ಕತೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ, ಅರಮನೆಯ ಜಯ ಮಾರ್ತಾಂಡ ದ್ವಾರದ ಬಳಿ ಬಲೂನ್ ಮಾರೋಂಗೆ ಇಲ್ವಂತೆ. ಆದಾಗ್ಯೂ ಕೂಡ ಈತ ಹೇಗೆ ಬಂದ ಅಲ್ಲಿ, ಬಲೂನ್ ಮಾರೋದಕ್ಕೆ ಹೇಗೆ ನಿಂತ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಅಲ್ಲಿನ ಅರಮನೆಯ ಗೈಡ್ಸ್ ಹೇಳ್ತಾರೆ, ಮೊದಲ ಬಾರಿಗೆ ಈತನನ್ನ ನಾವು ನೋಡಿದೀವಿ, ಇಷ್ಟು ದಿನ ಇಲ್ಲಿ ನೋಡಿದ್ದೇ ಇಲ್ಲ ಅಂತ. ಸೊ ಯಾವ ರೀತಿಯ ಸಂಚು ನಡೆದಿತ್ತು ಇಲ್ಲಿ, ಯಾರು ಈ ಸಲೀಂ, ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ಸದ್ಯ ಎನ್ಐಎ ಅಧಿಕಾರಿಗಳು ಕೂಡ ಇವತ್ತು ಮೈಸೂರಿಗೆ ಆಗಮಿಸುವ ಸಾಧ್ಯತೆ ಅಧಿಕವಾಗಿದೆ. ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಹೀಲಿಯಂ ತುಂಬಿದಂತಹ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮೃತ ವ್ಯಕ್ತಿ ಬಲೂನನ್ನು ಮಾರಾಟ ಮಾಡಕ್ಕೆ ಬಂದಿದ್ದ ಉತ್ತರ ಪ್ರದೇಶದ ಸಲೀಂ ಏನಿದ್ದಾರೆ, ಆತನ ಜೊತೆ ಮತ್ತಿಬ್ಬರು ಕೂಡ ಉತ್ತರ ಪ್ರದೇಶದಿಂದ
ಮೈಸೂರಿಗೆ ಬಂದಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವರು ಕೂಡ ಮೈಸೂರಿನ ಲಷ್ಕರ್ ಮೊಹಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ ಅಲ್ಲಿ ವಾಸ್ತವ್ಯ ಹೂಡಿದ್ರು. ಸಲೀಂ ಅವರ ಜೊತೆ ಬಂದಂತಹ ಇಬ್ಬರು ಬಳಸಿದಂತಹ ಸೈಕಲ್ ಕೂಡ ಈಗಾಗಲೇ ಆ ಲಾಡ್ಜ್ನ ಮುಂಭಾಗದಲ್ಲಿ ಇರುವಂತದ್ದು. ಈಗಾಗಲೇ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರು ಪೊಲೀಸರು ಆ ಇಬ್ಬರನ್ನು ಕೂಡ ವಿಚಾರಣೆಗೆ ಕರ್ಕೊಂಡು ಹೋಗಿದ್ರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಹೀಗಾಗಿ ಅವರ ಸೈಕಲ್ ಪ್ರತಿನಿತ್ಯ ಬಳಸ್ತಾ ಇದ್ರು. ಆ ಸೈಕಲ್ ಕೂಡ ಇದೇ ಜಾಗದಲ್ಲಿ ಇದ್ದಿದೆ. ನಿನ್ನೆ ಬೆಳಿಗ್ಗೆ ಸಲೀಂ ಜೊತೆ ಇವರಿಬ್ಬರು ಕೂಡ ಬಲೂನ್ ಮಾರಾಟ ಮಾಡಕ್ಕೆ ಹೋಗಿರಲಿಲ್ಲ. ಸೊ ಹೀಗಾಗಿ ಅವರಿಬ್ಬರ ಸೈಕಲ್ ಲಾಡ್ಜ್ ಮುಂಭಾಗದಲ್ಲಿ ಇದ್ದಿರುವಂತದ್ದು. ನಿನ್ನೆ ಏಕಾಗಿ ಏನು ಸಲೀಂ ಅವರು ಲಾಡ್ಜ್ನಿಂದ ಬಲೂನ್ ಅನ್ನ ಮಾರಾಟ ಮಾಡೋದಕ್ಕೆ ಜೈ ಮಾರ್ತಾಂಡ ದ್ವಾರದ ಬಳಿ ಹೋದ ಸಂದರ್ಭದಲ್ಲಿ ಸ್ಫೋಟ ಆಗಿ ಆ ಸ್ಥಳದಲ್ಲೇ ಸಲೀಂ ಈಗ ಮೃತಪಟ್ಟಿದ್ದಾನೆ. ಆತನ ಜೊತೆ ಬಂದಿದ್ದಂತಹ ಇಬ್ಬರು ಇದೇ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ರು. ಸೊ ಹೀಗಾಗಿ ಲಾಡ್ಜ್ನ ಮುಂಭಾಗದಲ್ಲಿ ಏನೋ ಸೈಕಲ್ ಕೂಡ ಅಲ್ಲೇ ಇತ್ತಿರುವಂತದ್ದು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಅದೇ ಮಾದರಿಯ ಒಂದು ಸೈಕಲ್ ಇದೆ. ಆ ಸೈಕಲ್ ಅಂದ್ರೆ ಇವರು ಹೀಲಿಯಂ ಅನ್ನ ಏನು ಬಲೂನ್ ಅನ್ನ ಮಾರಾಟ ಮಾಡಿದಂತಹ ಸೈಕಲ್ ಅಲ್ಲ ಇದು. ಯಾಕಂತಂದ್ರೆ ಆ ಸ್ಥಳದಲ್ಲೇ ನೋಡ್ತಾ ಇರಬಹುದು ಈ ಸೈಕಲ್ ಕೂಡ ಅವರ ಆದ್ರೆ ಇವರು ಕೂಡ ಕೂಲಿ ಕಾರ್ಮಿಕರು, ಆದ್ರೆ ಸಲೀಂ ಅವರ ಜೊತೆ ಬಂದಂತಹ ಸೈಕಲ್ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಯಾರು ಕೂಡ ಇವತ್ತು ಎಲ್ಲರಲ್ಲೂ ಕೂಡ ಈಗಾಗಲೇ ಅನುಮಾನ ಬಂದಿರುವಂತಹ ಪ್ರಮುಖರನ್ನ ಈಗಾಗಲೇ ಪೊಲೀಸರು ವಿಚಾರಣೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಒಂದು ಹೀಲಿಯಂ ಸ್ಫೋಟ ಪ್ರಕರಣ ಏನಿದೆ ನಿಜಕ್ಕೂ ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂತದ್ದು. ಯಾಕಂತಂದ್ರೆ ಬಲೂನು ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ಏನು ಸಲೀಂ ಏನಿದ್ದಾರೆ ನಿನ್ನೆ ಏಕಾಏಕಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಇಬ್ಬರನ್ನ ಸಲೀಂ ಜೊತೆ ಇದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಈಗ ಒಳಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ಅರಮನೆಯ ಜಯ ಮಾರ್ತಾಂಡ ಗೇಟ್ ಬಳಿ ಬಲೂನ್ ಮಾರಿದ್ದೇಕೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಯಾಕಂದ್ರೆ ಇಷ್ಟು ದಿನ ಆ ಮಾರ್ತಾಂಡ ಗೇಟ್ ಹತ್ರ ಬಲೂನ್ ಮಾರಾಟಕ್ಕೆ ಅನುಮತಿಯೂ ಇಲ್ಲ, ಅಲ್ಲಿ ಮಾರಾಟ ಮಾಡ್ತಿರೋಂಗಿಲ್ಲ. ನಿನ್ನೆ ಮೊದಲ ಬಾರಿಗೆ ಸಲೀಂನಿಂದ ಬಲೂನ್ ಮಾರಾಟ ಅಲ್ಲಿ. ಸಲೀಂ ಬಲೂನ್ ಮಾರ್ತಾ ಇದ್ದದನ್ನ ನೋಡಿದ್ರು ಅರಮನೆ ಗೈಡ್. ನಿನ್ನೆಯೇ ಆತನನ್ನ ಮೊದಲ ಬಾರಿಗೆ ನೋಡಿದ್ದಾಗಿ ಹೇಳುತ್ತಿದ್ದಾರೆ ಗೈಡ್. ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಮೈಸೂರಿಗೆ ಇವತ್ತು ಎನ್ಐಎ ಅಧಿಕಾರಿಗಳ ತಂಡ ಕೂಡ ಆಗಮಿಸುವ ಸಾಧ್ಯತೆ ಇದೆ. ಯಾರು ಈ ಸಲೀಂ, ಏನ್ ಕತೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ, ಅರಮನೆಯ ಜಯ ಮಾರ್ತಾಂಡ ದ್ವಾರದ ಬಳಿ ಬಲೂನ್ ಮಾರೋಂಗೆ ಇಲ್ವಂತೆ. ಆದಾಗ್ಯೂ ಕೂಡ ಈತ ಹೇಗೆ ಬಂದ ಅಲ್ಲಿ, ಬಲೂನ್ ಮಾರೋದಕ್ಕೆ ಹೇಗೆ ನಿಂತ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಅಲ್ಲಿನ ಅರಮನೆಯ ಗೈಡ್ಸ್ ಹೇಳ್ತಾರೆ ಮೊದಲ ಬಾರಿಗೆ ಈತನನ್ನ ನಾವು ನೋಡಿದೀವಿ, ಇಷ್ಟು ದಿನ ಇಲ್ಲಿ ನೋಡಿದ್ದೇ ಇಲ್ಲ ಅಂತ. ಸೊ ಯಾವ ರೀತಿಯ ಸಂಚು ನಡೆದಿತ್ತು ಇಲ್ಲಿ, ಯಾರು ಈ ಸಲೀಂ, ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ಸದ್ಯ ಎನ್ಐಎ ಅಧಿಕಾರಿಗಳು ಕೂಡ ಇವತ್ತು ಮೈಸೂರಿಗೆ ಆಗಮಿಸುವ ಸಾಧ್ಯತೆ ಅಧಿಕವಾಗಿದೆ. ಮೈಸೂರು ಅರಮನೆಯ ಜೈ ಮಾರ್ತಾಂಡ ದ್ವಾರದ ಬಳಿ ಹೀಲಿಯಂ ತುಂಬಿದಂತಹ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಏನು ಮೃತ ವ್ಯಕ್ತಿ ಬಲೂನ್ ಮಾರಾಟ ಮಾಡಕ್ಕೆ ಬಂದಿದ್ದ ಉತ್ತರ ಪ್ರದೇಶದ ಸಲೀಂ ಏನಿದ್ದಾರೆ ಆತನ ಜೊತೆ ಮತ್ತಿಬ್ಬರು ಕೂಡ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಬಂದಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವರು ಕೂಡ ಮೈಸೂರಿನ ಲಷ್ಕರ್ ಮೊಹಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ ಅಲ್ಲಿ ವಾಸ್ತವ್ಯ ಹೂಡಿದ್ರು. ಸಲೀಂ ಅವರ ಜೊತೆ ಬಂದಂತಹ ಇಬ್ಬರು ಬಳಸಿದಂತಹ ಸೈಕಲ್ ಕೂಡ ಈಗಾಗಲೇ ಆ ಲಾಡ್ಜ್ನ ಮುಂಭಾಗದಲ್ಲಿ ಇರುವಂತದ್ದು. ಈಗಾಗಲೇ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರು ಪೊಲೀಸರು ಆ ಇಬ್ಬರನ್ನು ಕೂಡ ವಿಚಾರಣೆಗೆ ಕರ್ಕೊಂಡು ಹೋಗಿದ್ರೆ ಅಂತ ಮಾಹಿತಿಗಳು ಬರ್ತಾ ಇದೆ. ಸೊ ಹೀಗಾಗಿ ಅವರ ಸೈಕಲ್ ಪ್ರತಿನಿತ್ಯ ಬಳಸ್ತಾ ಇದ್ರು. ಆ ಸೈಕಲ್ ಕೂಡ ಇದೇ ಜಾಗದಲ್ಲಿ ಇದ್ದಿದೆ. ನಿನ್ನೆ ಬೆಳಿಗ್ಗೆ ಸಲೀಂ ಜೊತೆ ಇವರಿಬ್ಬರು ಕೂಡ ಬಲೂನ್ ಮಾರಾಟ ಮಾಡಕ್ಕೆ ಹೋಗಿರಲಿಲ್ಲ. ಸೊ ಹೀಗಾಗಿ ಅವರಿಬ್ಬರ ಸೈಕಲ್ ಲಾಡ್ಜ್ ಮುಂಭಾಗದಲ್ಲಿ ಇದ್ದಿರುವಂತದ್ದು. ನಿನ್ನೆ ಏಕಾಗಿ ಏನು ಸಲೀಂ ಅವರು ಲಾಡ್ಜ್ನಿಂದ ಬಲೂನ್ ಅನ್ನ ಮಾರಾಟ ಮಾಡೋದಕ್ಕೆ ಜೈ ಮಾರ್ತಾಂಡ ದ್ವಾರದ ಬಳಿ ಹೋದ ಸಂದರ್ಭದಲ್ಲಿ ಸ್ಫೋಟ ಆಗಿ ಆ ಸ್ಥಳದಲ್ಲೇ ಸಲೀಂ ಈಗ ಮೃತಪಟ್ಟಿದ್ದಾನೆ. ಆತನ ಜೊತೆ ಬಂದಿದ್ದಂತಹ ಇಬ್ಬರು ಇದೇ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ರು. ಸೊ ಹೀಗಾಗಿ ಲಾಡ್ಜ್ನ ಮುಂಭಾಗದಲ್ಲಿ ಏನೋ ಸೈಕಲ್ ಕೂಡ ಅಲ್ಲೇ ಇತ್ತಿರುವಂತದ್ದು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಅದೇ ಮಾದರಿಯ ಒಂದು ಸೈಕಲ್ ಇದೆ. ಆ ಸೈಕಲ್ ಅಂದ್ರೆ ಇವರು ಹೀಲಿಯಂ ಅನ್ನ ಏನು ಬಲೂನ್ ಅನ್ನ ಮಾರಾಟ ಮಾಡಿದಂತಹ ಸೈಕಲ್ ಅಲ್ಲ ಇದು. ಯಾಕಂತಂದ್ರೆ ಆ ಸ್ಥಳದಲ್ಲೇ ನೋಡ್ತಾ ಇರಬಹುದು ಈ ಸೈಕಲ್ ಕೂಡ ಅವರ ಆದ್ರೆ ಇವರು ಕೂಡ ಕೂಲಿ ಕಾರ್ಮಿಕರು, ಆದ್ರೆ ಸಲೀಂ ಅವರ ಜೊತೆ ಬಂದಂತಹ ಸೈಕಲ್ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಯಾರು ಕೂಡ ಇವತ್ತು ಎಲ್ಲರಲ್ಲೂ ಕೂಡ ಈಗಾಗಲೇ ಅನುಮಾನ ಬಂದಿರುವಂತಹ ಪ್ರಮುಖರನ್ನ ಈಗಾಗಲೇ ಪೊಲೀಸರು ವಿಚಾರಣೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಒಂದು ಹೀಲಿಯಂ ಸ್ಫೋಟ ಪ್ರಕರಣ ಏನಿದೆ ನಿಜಕ್ಕೂ ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂತದ್ದು. ಯಾಕಂತಂದ್ರೆ ಬಲೂನು ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ಏನು ಸಲೀಂ ಏನಿದ್ದಾರೆ
ನಿನ್ನೆ ಏಕಾಏಕಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಇಬ್ಬರನ್ನ ಸಲೀಂ ಜೊತೆ ಇದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಈಗ ಒಳಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಕೊಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು.